come in. ನಮಸ್ಕಾರ, ಸ್ವಾಗತ, ವೆಲ್ಕಮ್ ಟು ಮೈ ಹೋಮ್. ಐ ಆಮ್ ವೆರಿ ಎಕ್ಸೈಟೆಡ್ ಯಾಕೆಂದರೆ ತುಂಬ ದಿನದಿಂದ ಒಂದು ನನ್ನ ಮನೆಯ ಹೋಮ್ ಟೂರ್ ಮಾಡಬೇಕು ಅಂತ ಒಂದು ಐಡಿಯಾ ಇತ್ತು. ತುಂಬ ಜನ ಕೇಳ್ತಾ ಇದ್ರು ನನಗೆ ಇನ್ಸ್ಟಾಗ್ರಾಮಲ್ಲಿ ಆಗಿರಲಿ ಬೇರೆ ಕಡೆ ಎಲ್ಲ. ಸೊ ಫೈನಲಿ ಥ್ರೂ ಮೈ ಯೂಟ್ಯೂಬ್ ಚಾನಲ್ ಐ ಆಮ್ ಶೋಯಿಂಗ್ ಯು ಮೈ ಹೌಸ್. ಪ್ಲೀಸ್ ವೆಲ್ಕಮ್. ಓಕೆ, ಸೊ ದಿಸ್ ಇಸ್ ಮೈ ಲಿವಿಂಗ್ ರೂಮ್. ಆ್ಯಕ್ಚುಲಿ ಎಲ್ಲನೂ ಇಲ್ಲೇ ಆಗೋದು. ನಾನು PhD ಮಾಡ್ತಾಯಿದ್ದೀನಿ. ಸೊ ನಾನು ರೈಟಿಂಗ್ ಆಗಿರಲಿ, ರೀಡಿಂಗ್ ಆಗಿರಲಿ, ಸಿನಿಮಾ ಸ್ಕ್ರಿಪ್ಟ್ ಓದೋದಾಗಿರಲಿ, ಕಾಫಿ ಕುಡಿಯೋದಾಗಿರಲಿ, ಬ್ರೇಕ್ಫಾಸ್ಟ್ ವಿತ್ ಅ ವ್ಯೂ ಆಗಿರಲಿ, ಎಲ್ಲನೂ ಇಲ್ಲೇ. ನಾನು ಓದೋದು, ಎನಿಥಿಂಗ್ ಕ್ರಿಯೇಟಿವ್ ಹ್ಯಾಪನ್ಸ್ ಹಿಯರ್. ಯಾಕೆಂದರೆ ಈ ಸೀಟಲ್ಲಿ ಕೂತ್ಕೊಂಡು ಆ ನೇಚರ್ನ ನೋಡಿಕೊಂಡು ಕ್ರಿಯೇಟಿವಿಟಿ ಕಮ್ಸ್ ಔಟ್. ಸೊ ಯಾ, ದಿಸ್ ಇಸ್ ಮೈ ಲಿವಿಂಗ್ ರೂಮ್. ಇಟ್ಸ್ ಅ ವೆರಿ 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 ಟೈನಿ ಹೌಸ್. ತುಂಬ ಚಿಕ್ಕ ಮನೆ. 2018 ಮನೆಗೆ ಶಿಫ್ಟ್ ಮಾಡಿದ್ದು ನಾನು. 3 years ಆಯಿತು. ಯಾ, ಎಕ್ಸಾಕ್ಟ್ಲಿ 3 years. ಈ ಮನೆ ನಂಗೆ ತುಂಬ 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 ಇಷ್ಟ. ಏನಕ್ಕೆ ಅಂತ ನೀವೇ ನೋಡ್ತಾ ಇದ್ದೀರಾ. ಫರ್ಗೆಟ್ ಅಬೌಟ್ ಅಂದರೆ ನಾನು ಮಾಡಿರೋ ಫರ್ನಿಚರ್ ಡಿಸೈನ್ ಆಗಿರಲಿ, ಇಂಟೀರಿಯರ್ ಡಿಸೈನ್ ಆಗಿರಲಿ, ಅದೆಲ್ಲ ಬಿಟ್ಟರೆ, ಅದನ್ನು ಸೈಡಿಗಿಟ್ಟರೆ ಆ್ಯಕ್ಚುಲಿ ಇಟ್ಸ್ ವೆರಿ ನೇಚರಿಸ್ಟಿಕ್. ನೇಚರ್ ತುಂಬ ಚೆನ್ನಾಗಿದೆ ಇಲ್ಲಿ. ಎಲ್ಲಿ ನೋಡಿದ್ರೂ ಟ್ರೀಸು, ಗ್ರೀನರಿ, ಆಮೇಲೆ ಫ್ರೆಶ್ ಏರ್ ಬರುತ್ತೆ. ಸೊ ದ್ಯಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಮೀ. ಫ್ರೆಶ್ ಏರ್ ಬರಬೇಕು, ಗ್ರೀನರಿ ಇರಬೇಕು ಅಂತ ನಂಗೆ ತುಂಬ ಇಂಪಾರ್ಟೆಂಟು. ಆ್ಯಂಡ್ ತುಂಬ ಕೂಲಾಗಿ, ಸೌಂಡ್ ಇಲ್ಲ, ಏನೂ ಇಲ್ಲ. ಮೆಡಿಟೇಷನ್ ಮಾಡೋಕ್ಕಾಗಲಿ, ಬರೆಯೋಕ್ಕಾಗಿರಲಿ, ಓದೋಕ್ಕಾಗಿರಲಿ, ಯಾವುದಾದ್ರು ಸ್ಕ್ರಿಪ್ಟ್ ಓದ್ತಾ ಇರಬೇಕಾದ್ರೆ, ಏನೇ ಒಂದು ಡಾನ್ಸಿಂಗ್ ಆಗಿರಲಿ, ಕ್ರಿಯೇಟಿವಿಟಿನ ಚೆನ್ನಾಗಿ ಯೂಸ್ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ಈ ಜಾಗ ಪರ್ಫೆಕ್ಟ್ ಆಗಿದೆ ನನಗೋಸ್ಕರ. ಎವ್ರಿ ಟೈಮ್ ಐ ಗೋ ಟು ಶೂಟ್ ಆರ್ ಟ್ರಾವೆಲ್ ಆ್ಯಂಡ್ ಕಮ್ ಬ್ಯಾಕ್, ನಾನು ಮನೆಗೆ ಹೋಗಬೇಕು, ನಾನು ಐ ಫೀಲ್ ಲೈಕ್ ಕಮಿಂಗ್ ಬ್ಯಾಕ್ ಹೋಮ್ ಯಾವಾಗಲೂ. ಆ್ಯಂಡ್ ವೆನ್ ಐ ಕಮ್ ಹೋಮ್ ಐ ಫೀಲ್ ಸೋ ಹ್ಯಾಪಿ ಕಮಿಂಗ್ ಬ್ಯಾಕ್ ಟು ದಿಸ್ ಪ್ಲೇಸ್. ಆ್ಯಕ್ಚುಲಿ ಮನೆಗೆ ಬಂದಾಗ ನಮ್ಮ ತಂದೆ ಆಗಿರಲಿ, ನನ್ನ ಫ್ರೆಂಡ್ಸ್ ಆಗಿರಲಿ, ಇಷ್ಟು ಚಿಕ್ಕ ಮನೆಯಲ್ಲಿ ನೀನು ಏನು ಕ್ರಿಯೇಟ್ ಮಾಡ್ತೀಯಾ, ಏನೂ ಮಾಡೋಕ್ಕಾಗಲ್ಲ ಅಂತೆಲ್ಲ ಹೇಳ್ತಾಯಿದ್ರು. 2 days ಟೈಮ್ ಕೊಡಿ ಅಂತ ಹೇಳಿದೆ. 2 days ಆದಮೇಲೆ when I showed this house to my parents, my friends, they were like, oh my god, ಎಷ್ಟು ಚೆನ್ನಾಗಿ ಮಾಡಿದೀಯಾ, ಬಿಲೀವ್ ಮಾಡೋಕ್ಕಾಗಲ್ಲ ಎಷ್ಟು ಚೆನ್ನಾಗಿ ಮಾಡಿದೀಯಾ ಅಂತ. ತುಂಬ ಅಟೆನ್ಷನ್ ಟು ಡೀಟೇಲಲ್ಲಿ ಈ ಮನೇನ ನಾನು ಕ್ರಿಯೇಟ್ ಮಾಡಿದ್ದೀನಿ. ದಿಸ್ ಇಸ್ ಮೈ ಸ್ಮಾಲ್ ಕಿಚನ್. ಬಿಕಾಸ್ ನಾನು ಒಬ್ಬಳೇ ಇರೋದ್ರಿಂದ ನಾನು ಜಾಸ್ತಿ ಎಕ್ವಿಪ್ಮೆಂಟ್ ಬೇಕಾಗಲ್ಲ. ಬಟ್ ನಾನು ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಆಗಿರಲಿ, ಸ್ಯಾಂಡ್ವಿಚಸ್ ಆಗಿರಲಿ, ಚಿಕ್ಕದಾಗಿ ಏನೇನಾಗುತ್ತೆ ನಾನು ಕೈಲಿ ಮಾಡ್ಕೊಳ್ತೀನಿ. ಸೊ ದಿಸ್ ಇಸ್ ಮೈ ಬೆಸ್ಟ್ ಫ್ರೆಂಡು. ಬೆಳಗ್ಗೆ ಎದ್ದ ತಕ್ಷಣ ನಾನು ಬೇರೆ ಯಾರಿಗೂ ಮಾತಾಡೋಕ್ಕೆ ಇಷ್ಟಪಡಲ್ಲ, ಇವ್ರನ್ನ ಮಾತ್ರ ಮಾತಾಡಿಸ್ತೀನಿ. Actually come. This chandelier, ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋರನ್ನ ಎಲ್ರಿಗೂ ಗೊತ್ತು ನನಗೆ ಶ್ಯಾಂಡಲಿಯರ್ಸ್ ತುಂಬ ಇಷ್ಟ ಅಂತ. ಯು ಆರ್ ನಾಟ್ ಗೋನ್ ಟು ಬಿಲೀವ್ ದಿಸ್, ಬಟ್ ಐ ಹ್ಯಾವ್ ಡಿಸೈನ್ ದಿಸ್ ಶ್ಯಾಂಡಲಿಯರ್. ಈ ಪೀಸ್ ಆ್ಯಕ್ಚುಲಿ ವೇಸ್ಟ್ ಪೀಸ್ ಆಗಿತ್ತು. ನಾನು ಒಂದು ಜಾಗದಲ್ಲಿ ನೋಡಿದೆ, ಫುಲ್ ರಸ್ಟ್ ಹಿಡ್ಕೊಂಡ್ಬಿಟ್ಟು. ಇಟ್ ವಾಸ್ ವೆರಿ ವಿಯರ್ಡ್ ದಟ್ ಪೀಸ್. ಸೊ ಅದನ್ನು ವೈಟ್ ಕಲರ್ ಪೇಂಟ್ ಮಾಡಿಬಿಟ್ಟು ಈ ಸ್ವರೋಸ್ಕಿ ಕ್ರಿಸ್ಟಲ್ಸ್ನ ಆರ್ಡರ್ ಮಾಡಿ ಅದ್ರ ಮೇಲೆ ಹಾಕಿ ಹೋಲ್ ಹಾಕಿ ಲೈಟ್ಸ್ ಬಲ್ಬ್ಸ್ ಎಲ್ಲ ರೆಡಿ ಆಗಿಬಿಟ್ಟು, ಸೊ I've made this. ನನಗೆ ಇದ್ರ ಮೇಲೆ ತುಂಬ ಪ್ರೀತಿ. ಓಕೆ, ಸೊ ದಿಸ್ ಇಸ್ ಮೈ ಫೇವ್ರೆಟ್ ಕಾರ್ನರ್ ಅಗೇನ್. ನನ್ನ ಬುಕ್ ಶೆಲ್ಫು. ನನಗೆ ಇಷ್ಟವಾದ ಬುಕ್ಸ್ ಬೈ ಮಾಡಿಬಿಟ್ಟು ಓದ್ಬಿಟ್ಟು ಅದಾದಮೇಲೆ ಶೆಲ್ಫಲ್ಲಿ ಹೋಗೋದು. ಆ್ಯಕ್ಚುಲಿ ನನ್ನ ಮನೆಯಲ್ಲಿ ತುಂಬ ಆರ್ಟ್ ಇದೆ. ನಾನು ಬೇರೆ ಬೇರೆ ಕಂಟ್ರೀಸ್ಗೆ ಹೋಗಿರೋದು. ನಾನು ಪ್ರತಿಯೊಂದು ಕಂಟ್ರಿಗೆ ಹೋದರೂ ಅಲ್ಲಿಂದ ನಾನು ಕಾಫಿ ಪರ್ಚೇಸ್ ಮಾಡ್ತೀನಿ, ಟೀಗಳು ಪರ್ಚೇಸ್ ಮಾಡ್ತೀನಿ. ಅದು ಬಿಟ್ಟರೆ ಪೇಂಟಿಂಗ್ಸ್ ಪರ್ಚೇಸ್ ಮಾಡ್ತೀನಿ ಟು ಹ್ಯಾಂಗ್ ಇಟ್ ಇನ್ ಮೈ ಹೌಸ್. ಬಾಲಿಗೆ ಹೋಗಿದ್ದೆ ಸೋಲೋ ಟ್ರಿಪ್ಗೆ. ಆ್ಯಂಡ್ ಅಲ್ಲಿ ನಾನು ರೋಡಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ಒಬ್ಬರು ಪೇಂಟ್ರನ್ನ ನನ್ನ ನೋಡಿದ್ರು. ಯು ಆರ್ ವೆರಿ ಬ್ಯೂಟಿಫುಲ್ ಅಂತ ಹೇಳಿದ್ರು, ಅಫ್ಕೋರ್ಸ್. ಆ್ಯಂಡ್ ದೆನ್ ಹಿ ಸೆಡ್, ನಾನು ನಿಮ್ಮನ್ನ ಪೇಂಟ್ ಮಾಡ್ತೀನಿ ಅಂತ. ನಾನು ಅವ್ರನ್ನ ಪೇ ಮಾಡಿದೆ. ಬಿಕಾಸ್ ಆರ್ಟಿಸ್ಟ್ ಅಂದಮೇಲೆ ಯು ಹ್ಯಾವ್ ಟು ಪೇ, ಇಟ್ಸ್ ವೆರಿ ಇಂಪಾರ್ಟೆಂಟ್. ದಟ್ಸ್ ಮೈ ಪೇರೆಂಟ್ಸ್, ನಮ್ಮ ಅಮ್ಮ ಅಪ್ಪ ಅವ್ರ ಮದುವೆ ಆದಾಗ. ಓಕೆ, ಸೊ ಇವರು ಕಾರ್ಮೆನ್ ಅಮಾಯ ಅಂತ. ಶಿ ಈಸ್ ಅಗೇನ್ ಒನ್ ಆಫ್ ಮೈ ಫೇವ್ರೆಟ್ಸ್. ಎಲ್ಲರೂ ನನ್ನ ಫೇವ್ರೆಟ್ ಮನೇಲಿ, ಬೈ ದ ವೇ. ಸೊ ಸ್ಪೇನಲ್ಲಿ ಸಿವೆಲ್ ಅಂತ ಒಂದು ಜಾಗ ಇದೆ, ಚಿಕ್ಕ ಜಾಗ. ಅಲ್ಲಿ ಫ್ಲೆಮಿಂಕೋ ಡಾನ್ಸಿಂಗ್ ತುಂಬ ಫೇಮಸ್ಸು. ಟ್ಯಾಪ್ ಡಾನ್ಸಿಂಗ್, ಫ್ಲೆಮಿಂಕೋ ಡಾನ್ಸಿಂಗ್ ಅಂತ. ಸೊ ಶಿ ಈಸ್ ಅ ವೆರಿ ಫೇಮಸ್ ಫ್ಲೆಮಿಂಕೋ ಡಾನ್ಸರ್. ಸೊ ಈ ಪೋಸ್ಟರ್ನ ನಾನು ಒಂದು ಶಾಪಲ್ಲಿ ನೋಡಿದೆ. ತುಂಬ ಇಷ್ಟ ಆಯಿತು. ಒಂದು ಅಗ್ರೆಸಿವ್ ಆಗಿದೆ, ಏನೋ ಒಂದು ಹೋಗಿ ಅಚೀವ್ ಮಾಡಬೇಕು ಅನ್ನೋ ಥರ ಫೀಲಿಂಗ್ ಬರುತ್ತೆ. ಸೊ ಡೋರ್ ಪಕ್ಕದಲ್ಲೇ ಹಾಕಿದ್ದೀನಿ. ಮನೆ ಆಚೆ ಹೋಗಬೇಕಾದ್ರೆ ಒಂದು ಏನು ಹೇಳ್ತಾರೆ, ಫುಲ್ ಜೋಶಲ್ಲಿ ಹೋಗ್ಬಿಟ್ಟು ಐ ವಾಂಟ್ ಟು ಕಾನ್ಕರ್ ದ ವರ್ಲ್ಡ್, ಚೆನ್ನಾಗಿ ಡಾನ್ಸ್ ಮಾಡಬೇಕು, ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು, ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಬೇಕು ಅನ್ನೋ ಒಂದು ಫೀಲಿಂಗ್ ಬರುತ್ತೆ. ಸೊ ದಟ್ಸ್ ವೈ ಐ ಪ್ಲೇಸ್ಡ್ ಹರ್ ಜಸ್ಟ್ ಬಿಫೋರ್ ಲೀವಿಂಗ್ ದ ಹೌಸ್. ನನ್ನ ಮನೆಯಲ್ಲಿ ಫ್ಲವರ್ಸ್ ಯಾವಾಗಲೂ ಇದ್ದೇ ಇರಬೇಕು. ಇಟ್ ಮೇಕ್ಸ್ ಮೀ ಹ್ಯಾಪಿ. ನೇಚರ್ ಇದೆ, ಎಲ್ಲನೂ ಇದೆ, ಬಟ್ ಫ್ಲವರ್ಸ್ ಹ್ಯಾಸ್ ಟು ಬಿ ದೇರ್. ಸೊ ದಿಸ್
ಫರ್ನಿಚರ್ ನಾನು ಸ್ಕೆಚ್ ಮಾಡಿಬಿಟ್ಟು, ಅಂದರೆ ಈ ಡಿಸೈನ್ ನನ್ನ ತಲೆಯಲ್ಲಿತ್ತು, ಬಟ್ ಯಾವ ರೀತಿ ನನ್ನ ಮನೆಗೋಸ್ಕರ ಬೇಕು ಅಂತ ಹೇಳ್ಬಿಟ್ಟು ನಾನು ಸ್ಕೆಚ್ ಮಾಡಿಬಿಟ್ಟು ಅವ್ರನ್ನ ಐಡಿಯಾ ಹೇಳಿಬಿಟ್ಟು ಲೆಂತ್ ಎಲ್ಲ ಕೊಟ್ಬಿಟ್ಟು ಫೈನಲಿ ಐ ಗಾಟ್ ಇಟ್ ಡನ್. ಬಾಂಬೆಯಿಂದ ಟ್ರಾನ್ಸ್ಪೋರ್ಟ್ ಆಯಿತು ಇದು ನನಗೋಸ್ಕರ. ಆ್ಯಂಡ್ ದೀಸ್ ಪಿಲೋಸ್ ದೇ ಆರ್ ವೆರಿ ವೆರಿ ಸ್ಪೆಷಲ್. ಯಾಕೆಂದರೆ ನನ್ನ ಹುಟ್ಟೂರು ಗುಲ್ಬರ್ಗ, ಕಲಬುರ್ಗಿ, ನಮ್ಮಮ್ಮ ನಮ್ಮ ತಾಯಿ ಊರು. ಸೊ ಅಲ್ಲಿ ಅಜ್ಜಿ ಹಾಗೂ ಹೆಣ್ಮಕ್ಳು ಇದೊಂದು ಇಳ್ಕಲ್ ಸೀರೆ ಅಂತ ಬರುತ್ತೆ. ಸೊ ಇಳ್ಕಲ್ ಸೀರೆದು ಫ್ಯಾಬ್ರಿಕ್ ಇದರಿಂದ ಮಾಡಿರುವಂಥ ಪಿಲ್ಲೋಸು. ಸೊ ಯಾ, ನನಗೆ ನಮ್ಮ ಮನೆ, ನಮ್ಮ ಅಜ್ಜಿ ಮನೆ ನೆನಪಾಗುತ್ತೆ ಇದೆಲ್ಲ ನೋಡಿದ್ರೆ. ಇದು ನನ್ನ ರೂಮು. ಇಲ್ಲಿ ನಿಮಗೆ ನೋ ಎಂಟ್ರಿ, ಕ್ಯಾಮ್ರಾ ಸ್ಟಾಪ್ಸ್ ಹಿಯರ್. ಯಾಕೆಂದರೆ ಎಲ್ಲನೂ ಅಂದರೆ ಎಲ್ರಿಗೂ ತೋರಿಸೋದು ಓಕೆ, ಬಟ್ ಕೆಲವು ವಿಷಯಗಳು ನಮಗೋಸ್ಕರ ಮಾತ್ರ ಇರಲಿ ಅಂತ ಅಷ್ಟೇ. ಸೊ ದಿಸ್ ಇಸ್ ಅ ಪ್ರೈವೇಟ್ ಝೋನ್, ನನ್ನ ಪ್ರೈವೇಟ್ ಸ್ಪೇಸ್. ಸಖತ್ತಾಗಿದೆ ಒಳಗಡೆ, ಬಟ್ ಇಟ್ಸ್ ಮೈ ಪ್ರೈವೇಟ್ ಸ್ಪೇಸ್. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಕ್ಯಾಮ್ರಾನು ಯಾವತ್ತೂ ಅಲೌ ಮಾಡಿರಲಿಲ್ಲ. ದಿಸ್ ಇಸ್ ದ ಫಸ್ಟ್ ಟೈಮ್. ಐ ಆಮ್ ಹ್ಯಾಪಿ ದಟ್ ಥ್ರೂ ದ ಯೂಟ್ಯೂಬ್ ಚಾನಲ್ ಐ ಆಮ್ ಡೂಯಿಂಗ್ ದಿಸ್. ಯಾ, ಸೊ ಐ ಹೋಪ್ ಯು ರಿಯಲಿ ಎಂಜಾಯ್ಡ್ ಮೈ ಹೋಮ್ ಟೂರ್. ಆ್ಯಂಡ್ ಇನ್ನು ನೆಕ್ಸ್ಟ್ ನಿಮಗೆ ಏನೇನು ನೋಡಬೇಕು ಅಂತ, ಎನಿಥಿಂಗ್ ಅಬೌಟ್ ಮೈ ಲೈಫ್. ನಾನು ತುಂಬ ಟ್ರಾವೆಲ್ ಮಾಡ್ತಾ ಇರ್ತೀನಿ, ಶೂಟ್ಗೆ ಹೋಗ್ತಾ ಇರ್ತೀನಿ. ಸೊ ದೆ ಲಾಟ್ ಆಫ್ ಥಿಂಗ್ಸ್ ಐ ಕ್ಯಾನ್ ಶೋ ಯು. ನಿಮಗೆ ಏನು ನೋಡೋಕೆ ಇಷ್ಟ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋನ ಲೈಕ್ ಮಾಡಿ. ಅಫ್ಕೋರ್ಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಡೋಂಟ್ ಫರ್ಗೆಟ್, ಯು ಹ್ಯಾವ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆಮೇಲೆ ಪಕ್ಕದಲ್ಲಿ ಬೆಲ್ ಐಕಾನ್ ಇದೆಯಂತೆ, ಅದನ್ನು ನೀವು ಜಸ್ಟ್ ಕ್ಲಿಕ್ ಆನ್ ಇಟ್. ಆ್ಯಂಡ್ ಪ್ರತಿ ಸಲ ನನ್ನ ಎಪಿಸೋಡ್ ಬಂದಾಗ ಯು ವಿಲ್ ಬಿ ಏಬಲ್ ಟು ವಾಚ್ ಇಟ್ ಆ್ಯಂಡ್ ಎಂಜಾಯ್ ಇಟ್. ಓಕೆ, ಥ್ಯಾಂಕ್ ಯು ಸೋ ಮಚ್.